ಆ ರಾತ್ರಿ ಒಂದು ಫೋನ್ ಕಾಲ್ ಬಂದಿತ್ತು. ಆ ಕಾಲ್ ನಂತರ ಒಬ್ಬ ಹುಡುಗಿ ಸಂಪೂರ್ಣವಾಗಿ ಕಾಣೆಯಾಗಿದ್ದಳು. ನಮಸ್ಕಾರ, ಇದು ಮಿಸ್ಟರಿ ಕಥೆ ಕನ್ನಡ. ಇವತ್ತು ನಾವು ಮಾತನಾಡೋದು ಭಾರತದ ಅತ್ಯಂತ ವಿಚಿತ್ರ ಕೊಲೆ ಪ್ರಕರಣಗಳಲ್ಲಿ ಒಂದಾದ ಶೀನಾ ಬೋರಾ ಪ್ರಕರಣದ ಬಗ್ಗೆ. 2012ರಲ್ಲಿ ಶೀನಾ ಬೋರಾ ಅಚಾನಕ್ ಕಾಣೆಯಾಗಿದ್ದಳು. ಮೊದಲಿಗೆ ಎಲ್ಲರೂ ಅವಳು ವಿದೇಶಕ್ಕೆ ಹೋಗಿದ್ದಾಳೆ ಎಂದು ಭಾವಿಸಿದರು. ಆದರೆ ಕೆಲವು ವರ್ಷಗಳ ನಂತರ ಈ ಪ್ರಕರಣದಲ್ಲಿ ಒಂದು ದೊಡ್ಡ ಸತ್ಯ ಹೊರಬಂತು. ಪೊಲೀಸರು ತನಿಖೆ ನಡೆಸಿದಾಗ ಶೀನಾ ಬೋರಾ ಕೊಲೆಯಾಗಿದೆ ಎಂದು ತಿಳಿದುಬಂತು. ಈ ಪ್ರಕರಣದಲ್ಲಿ ಅತ್ಯಂತ ಶಾಕ್ ಆದ ವಿಷಯ ಏನು ಗೊತ್ತಾ? ಈ ಪ್ರಕರಣದ ಪ್ರಮುಖ ಆರೋಪಿಯೇ ಅವಳ ಸ್ವಂತ ತಾಯಿ. ಈ ಘಟನೆ ಭಾರತದೆಲ್ಲೆಡೆ ದೊಡ್ಡ ಶಾಕ್ ಉಂಟು ಮಾಡಿತು. ಈ ಪ್ರಕರಣದಲ್ಲಿ ಹಣ, ಸಂಬಂಧಗಳು ಮತ್ತು ಸುಳ್ಳುಗಳು ತುಂಬಿಕೊಂಡಿದ್ದವು. ಕೊನೆಯಲ್ಲಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದರು. ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿತು. ಆದರೆ ಇಂದಿಗೂ ಈ ಪ್ರಕರಣದ ಬಗ್ಗೆ ಹಲವಾರು ಪ್ರಶ್ನೆಗಳು ಉಳಿದಿವೆ. ನಿಜವಾದ ಕಾರಣ ಏನು? ಹಣವಾ, ಸಂಬಂಧವಾ, ಅಥವಾ ಇನ್ನೇನಾದರೂ ರಹಸ್ಯವಾ? ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?